ಪ್ರಾರಂಭ ಮಾಡಿಸ್ಬೇಕಂತ ಹಿರಿಯರು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್. ಶುಭ ಮುಂಜಾನೆ. ತಮಗೆಲ್ಲರಿಗೂ ಪತ್ರಿಕಾಗೋಷ್ಠಿಗೆ ತುಂಬ ಹೃದಯ ಸ್ವಾಗತವನ್ನು ಬಯಸುತ್ತಾ ಆಗಮಿಸಿರ್ತಕ್ಕಂಥ ಎಲ್ಲ ಮುದ್ರಣ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಈಗ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತಾರೆ. ಓಂ ಶ್ರೀ ಗುರು ಬಸವಲಿಂಗ ಘಟನಾ ಕಾರ್ಯದರ್ಶಿ ಡಾಕ್ಟರ್ UB ಶೆಟ್ಕರ್ ಅವರು, ಆಮೇಲೆ ಶರಣು ಸಬರದವರು, ಆಮೇಲೆ ಸಾಲಕ್ಕಿ GB ಸಾಲಕ್ಕಿ ಅವರು, ರೇಣುಕಾ ಪಾಟೀಲ್ರು, ಆಮೇಲೆ ರತ್ನಕ್ಕ ಬಿರಾದರ್, ಡಾಕ್ಟರ್ ಶಾರದಾಮಣಿ ಹುಣಸಾಳ್, ಸಿದ್ದಪ್ಪ ಪಡ್ನಾಡ್ ಮತ್ತು ಪ್ರೊಫೆಸರ್ RS ಬಿರಾದರ್, ನಾವೆಲ್ಲರೂ ಕೂಡ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಇದರ ಜಿಲ್ಲಾ ಶಾಖಾ ಘಟಕವನ್ನು ನಾಳೆ ಉದ್ಘಾಟನೆ ಮಾಡಿದ್ದೇವೆ. ಈ ಕುರಿತಾಗಿ ತಮ್ಮೆಲ್ಲರನ್ನು ಕರೆದು ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ನಾವು ಆಮಂತ್ರಣ ಕೊಡ್ತೀವಿ. ತಾವೆಲ್ಲರೂ ಬಂದಿದ್ದಕ್ಕೆ ತಮಗೆ ಮೊದಲು ನಮ್ಮ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ಭಾರತದ ಇಂದಿನ ಸಂಕ್ರಮಣ ಕಾಲದೊಳಗೆ ವಚನ ಸಾಹಿತ್ಯ ಮತ್ತು ಸಂವಿಧಾನ ಭಾಳಷ್ಟು ಚರ್ಚೆಗಳಿಗೆ ಒಳಪಟ್ಟವು. ಎರಡೂ ಕೂಡ ಆತಂಕಕ್ಕೆ ಒಳಗಾಗವು. ಸಂವಿಧಾನ ಬೇಡ ಅಂತಕ್ಕಂಥವರು ಕೆಲವರು, ಮತ್ತು ವಚನಗಳನ್ನು ವಿರೂಪಗೊಳಿಸಿ, ವಚನ ಸಾಹಿತ್ಯ ವಿರೂಪಗೊಳಿಸಿ ಅದಕ್ಕೆ ಸನಾತನದ ಪಟ್ಟಿಯನ್ನು ಕಟ್ತಕ್ಕಂಥ ಒಂದು ಕುತಂತ್ರ ನಡೆದಿದೆ. ಈ ಹಿನ್ನೆಲೆಯೊಳಗೆ ಒಂದು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಅಂತಕ್ಕಂಥ ಕೇಂದ್ರ ಮಟ್ಟದ ಘಟಕವನ್ನು ನಾವು ಆರಂಭಿಸಿ ತನ್ಮೂಲಕ ಬೇರೆ ಬೇರೆ ಅದರ ವಿಭಾಗಗಳನ್ನು ತೆರೆದು ವಚನ ಸಾಹಿತ್ಯಕ್ಕೆ ಯಾವಾಗ ಆಪತ್ತು ಬಂದಿದೆ ಅದಕ್ಕೆ ವಿರೋಧ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾಯಿದ್ದೇವೆ. ಬಸವಣ್ಣ ಜಗತ್ತಿನ ಬಹುದೊಡ್ಡ ದಾರ್ಶನಿಕ. ಬಸವಣ್ಣ ಹುಟ್ಟಿದ್ದು ವಿಜಯಪುರ ಜಿಲ್ಲೆ. ಆದರೆ ವಿಜಯಪುರ ಜಿಲ್ಲೆಯೊಳಗೆ ಶರಣರ ಬಸವಣ್ಣನ ಪರವಾದಂಥ ಯಾವುದೇ ವಾತಾವರಣ ಕಾಣುತ್ತಿಲ್ಲ. ಇದು ಅತ್ಯಂತ ನೋವಿನ ಸಂಗತಿ. ಹೀಗಾಗಿ ಹೆಸರನ್ನು ಆ ಬಡಾವಣೆಗೆ ಇಟ್ಟಿಲ್ಲ. ಇದು ಭಾಳ ನೋವಿನ ಸಂಗತಿ. ಆ ಬೇಡಿಕೆಯನ್ನು ನಾವು ಈ ಹಿಂದೆಯೂ ಇಟ್ಟಿದ್ದೇವೆ. ಅದಕ್ಕೆ ಬಸವಣ್ಣ ಇವತ್ತು ಜಗತ್ತಿನೊಳಗೆ ಜೀಸಸ್ ಆಗಲಿ, ಮೊಹಮ್ಮದ್ ಪೈಗಂಬರ್ ಆಗಲಿ, ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಭಾಳ ಗೌರವವಾಗಿ ಕಾಣ್ತಕ್ಕಂಥ ಸಂದರ್ಭದೊಳಗೆ ನಾವಿನ್ನೂ ಬಸವಣ್ಣನ ಜಿಲ್ಲೆ ಆದಂಥ ಈ ವಿಜಯಪುರ ಜಿಲ್ಲೆಯೊಳಗೆ ಬಸವಣ್ಣನವರ ಶರಣರ ಯಾವುದೇ ರೀತಿಯ ಸ್ಮಾರಕಗಳಾಗಲಿ ಅಥವಾ ಅವರ ಹೆಸರುಗಳಿಲ್ಲ ಇರಲಾರ್ದವರು ಅತ್ಯಂತ ನೋವಿನ ಸಂಗತಿ. ಈ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿ ಅವರಿಗೆ, ಯಾಕಂದರೆ ಸೆಷನ್ ನಡೀತದೆ, ನಾವು ಬಸವಣ್ಣನ ಪರವಾಗಿ ಅದೀವಿ ಅಂತ ತಿಳ್ಕೊಂಡು ಹೇಳೋದಾಗಲಿ, ಬಸವಣ್ಣನ ದಿವಸ ಬಸವ ಜಯಂತಿ ದಿವಸ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾ ಸಮಾಜವಾದಿ ಆದಂಥ ಡಾಕ್ಟರ್ ಸಿದ್ದರಾಮಯ್ಯ ಸರ್ ಅವರಿಗೆ ವಿಜಯಪುರ ಜಿಲ್ಲೆಗೆ ಆದ್ಯತೆ ಕೊಟ್ಟು ಶರಣರ ಸ್ಮಾರಕಗಳನ್ನು ಮತ್ತು ಅವರ ಹೆಸರನ್ನು ಇಡಬೇಕು ಅಂತಕ್ಕಂಥದ್ದು ಮೊಟ್ಟ ಮೊದಲಿಗೆ ನಾವು ಇಡ್ತಾ ಇದ್ದೇವೆ. ಎರಡನೇದು, ಉಡುತಡಿಯಿಂದ ಇಲ್ಲಿ ಬೆತ್ತಲೆಯಾಗಿ ತೋರಿಸ್ಯಾರ. ಅಷ್ಟೇ ಅಲ್ಲ, ಅಕ್ಕ ಮಹಾದೇವಿ ಒಂದೇ ಒಂದು ಮಹಿಳಾ ವಿಶ್ವವಿದ್ಯಾಲಯ, ಆಕಿನ ಅರೆಬತ್ತಲೆಯಾಗಿ ತೋರಿಸ್ಯಾರ. ಅಕ್ಕ ಮಹಾದೇವಿ ಅರೆಬತ್ತಲೆಯಾಗಿ ಬಂದಿಲ್ಲ. ನಾವು ಅವ್ರಿಗೆ 3 ತಿಂಗಳ ಗಡುವು ಕೊಟ್ಟಿದ್ವಿ. 3 ತಿಂಗಳ ಗಡುವು ಹೋದ ತಿಂಗಳು ಮುಗಿದೋಯ್ತು. ಅದರ ರಾಜ್ಯ ಸರ್ಕಾರವಾಗಲಿ, ಜಿಲ್ಲಾಡಳಿತವಾಗಲಿ ಅಥವಾ ಮಹಿಳಾ ವಿಶ್ವವಿದ್ಯಾಲಯದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿಗಳಾಗಲಿ ಇದರ ಬಗ್ಗೆ ಯಾವುದೇ ಗಮನವನ್ನು ಸರಿಸಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಅಕ್ಕ ಮಹಾದೇವಿಯ ಸಿದ್ಧಾಂತ ಚರ್ಚೆಗಳು ನಡೆದವು. ಅವಳನ್ನು ಅರಬತ್ತಲೆಯಾಗಿ ಹುಚ್ಚಿಗತ್ತೆ ತೋರಿಸ್ತಕ್ಕಂಥ ಒಂದು ಭಾಳ ನೋವಿನ ಸಂಗತಿ. ಇವತ್ತು ಕರೆನ ನಮಗೆ ನೋವಾಗತ್ತಾ. ಅಕ್ಕ ಮಹಾದೇವಿಯನ್ನು ಇನ್ನೂ ಅರಬತ್ತಲೆ ಮಾಡ್ರ. ಈ ಕೂಡಲೇ ಅದನ್ನು ತೆರವುಗೊಳಿಸಿ ಅಲ್ಲಿ ಅವಳ ಶ್ವೇತ ವಸ್ತ್ರಧಾರಿಯಾದಂಥ ಸೀರೆ ಉಟ್ಕೊಂಡಂಥ ಅಕ್ಕ ಮಹಾದೇವಿಯ ಸಾಕಷ್ಟು ಭಾವಚಿತ್ರಗಳದವು. ಆ ರೀತಿಯಾಗಿ ಅಲ್ಲಿ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಇನ್ನೊಂದು ನಮ್ಮ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ. ಅಕ್ಕನಾಗಮ್ಮ, ಹಾವಿನಾಳ ಕಲ್ಲಯ್ಯ, ಅಂಬಿಗರ್ ಚೌಡ್, ಏನು ಎಲ್ಲ ಶರಣರು ಕೂಡ ಇಲ್ಲೇ ಹುಟ್ಟ್ಯಾರ, ಅಂದ್ರೆ ವಿಜಯಪುರ ಜಿಲ್ಲೆಯೊಳಗೆ. ಆದರೆ ಕರ್ನಾಟಕದ ಏಕಮೇವ ಮಹಿಳಾ ವಿಶ್ವವಿದ್ಯಾಲಯ ಅದು ಅಕ್ಕ ಮಹಾದೇವಿ ಹೆಸರಿನೊಳಗೆ ಇಟ್ಟಾರ. ನೋವಿನ ಸಂಗತಿ ಅಂದರೆ ಇಲ್ಲಿಯವರೆಗೆ ಅಲ್ಲಿ ಬಸವ ಅಧ್ಯಯನ ಅಕಾಡೆಮಿ ಇಲ್ಲ, ಬಸವ ಅಧ್ಯಯನ ಪೀಠ ಇಲ್ಲ, ಶರಣರ ಬಗ್ಗೆ ಚರ್ಚೆಗಳಾಗ್ತಾ ಇಲ್ಲ. ಎಲ್ಲ ಪೀಠಗಳದಾವೆ, ಅದರ ಬಸವ ಅಧ್ಯಯನ ಪೀಠ ಇಲ್ಲ. ಹೀಗಾಗಿ ಅಧ್ಯಯನಶೀಲತೆಗಾಗಿ ನಮ್ಮೆಲ್ಲರ ಒತ್ತಾಯ ಅಂತಂದ್ರೆ ಈ ಕೂಡಲೇ ಕೇವಲ ಮೌಖಿಕವಾಗಿ ನಾವು ಮಾಡ್ತೀವಿ ಅಂತ ಇವರು ಕೂಡ ವಿಶ್ವವಿದ್ಯಾಲಯ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಲಿ ಕೇವಲ ಒಂದು ಮಾತಿನ ಭರವಸೆಯನ್ನು ಕೊಟ್ಟಾರ. ಇಲ್ಲಿಯವರೆಗೆ ಯಾವುದೇ ಕಾರ್ಯಕ್ರಮವನ್ನು ಅವರು ಮಾಡಿಲ್ಲ. ಈ ದಿಶೆಯೊಳಗೆ ಯಾವುದೇ ಯೋಜನೆಗಳನ್ನು ಕೂಡ ಹಾಕ್ಕೊಂಡಿಲ್ಲ. ಈ ಕೂಡಲೇ ಬಸವ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಿ ತನ್ಮೂಲಕ ಎಲ್ಲ ಶರಣರ ವಿಚಾರ ಚಿಂತನೆಗಳನ್ನು
ಅಧ್ಯಯನ ಮಾಡ್ತಕ್ಕಂಥ ಒಂದು ಸಂಪದ್ಭರಿತ ಸಂಪನ್ಮೂಲಗಳಿಂದ ಕೇವಲ ಉದ್ಘಾಟನೆ ಮಾಡಿದರೂ ಅದಕ್ಕೆ ಯಾವುದೇ ರೀತಿಯ ಅನುದಾನ ಇಲ್ಲ ಅಂತಂದ್ರೆ ಅದು ನಿಜಕ್ಕೂ ಕೂಡ ನೋವಿನ ಸಂಗತಿ. ಈ ಮೂಲಕ ಕರ್ನಾಟಕ ಸರ್ಕಾರವನ್ನು ಮತ್ತು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಡಾಕ್ಟರ್ ವಿಜಯ ಕೋರಿಶೆಟ್ಟಿಯವರಿಗೆ ನಾವು ಒತ್ತಾಯ ಮಾಡ್ತಾಯಿದ್ವಿ. ನೀವು ಮಹಿಳೆಯರಾಗಿದ್ದಿರಿ, ಮೊಟ್ಟ ಮೊದಲಿಗೆ ವಿಜಯಪುರ ಜಿಲ್ಲೆ ಮಹಿಳಾ ವಿಶ್ವವಿದ್ಯಾಲಯದ ಮೊದಲ ಉಪಕುಲಪತಿಗಳಿಗೆ ಮಹಿಳಾ ಕುಲಪತಿಯಾಗಿರಿ ವಿಜಯಪುರ ಜಿಲ್ಲೆಯವರು. ನೀವು ಅಕ್ಕಮಹಾದೇವಿಯ ಬಗ್ಗೆ ಆಗಲಿ, ವಚನ ಅಧ್ಯಯನ ಪೀಠದ ಬಗ್ಗೆ ಆಗಲಿ ನೀವು ಆಗ್ರಹವಹಿಸಿ, ಆಸ್ಥೆ ವಹಿಸಿ ಕರ್ನಾಟಕ ಸರ್ಕಾರಕ್ಕೆ ಗಮನ ಸೆಳೆದು ಅಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡಬೇಕು ಅಂತಕ್ಕಂಥದ್ದು. ಪರಿಷ್ಕರಣೆಗಳು ಈಗ ಭಾಳಷ್ಟು ಜನರು ನಿಮ್ಮೊಳಗಿರ್ತಕ್ಕಂಥ ನಮ್ಮ ಕೆಲ ಶಕ್ತಿಗಳು ವಚನ ಸಾಹಿತ್ಯವನ್ನು, ಲಿಂಗಾಯತ ಧರ್ಮವನ್ನು ತಮಗೆ ಬೇಕಾಬಿಟ್ಟಿಯಾಗಿ ದಾಳಿ ಮಾಡ್ತಾಯಿದ್ದಾರೆ. ಇದಕ್ಕೆ ಯಾವುದೇ ಸ್ವತಂತ್ರವಾದಂಥ ಸ್ಥಾನಮಾನ ಇಲ್ಲ, ಯಾವುದೇ ಸೈದ್ಧಾಂತಿಕ ಸ್ಪಷ್ಟತೆ ಇಲ್ಲ. ಇದು ನಮ್ಮ ಭಾಗ. ಲಿಂಗಾಯತರು ಹಿಂದೂ ವಿರೋಧಿಗಳಲ್ಲ, ಸನಾತನ ವಿರೋಧಿಗಳಲ್ಲ. ನಾವು ಸ್ವತಂತ್ರರು, ಸರ್ವತಂತ್ರರು. ಬಸವಣ್ಣ ಹೇಳ್ದಂಗೆ ಲೋಕದಂತೆ ಬಾರರು, ಲೋಕದಂತೆ ಇರೋರು, ಕೂಡಲ ಸಂಗನ ಶರಣರು, ಸ್ವತಂತ್ರ ಧೀರರು ಅಂತಾರೆ. ಐಡಿಯಾಲಜಿಕಲಿ ವೆರಿ ಇಂಡಿಪೆಂಡೆಂಟ್, ವಿ ಆರ್ ನಾನ್ ಹಿಂದೂ, ನಾನ್ ವೇದಿಕ್. ಆದರೆ ಕೆಲವರು ಅನಗತ್ಯವಾಗಿ ಅದನ್ನು ಜಗ್ಗಾಡಿ ನಮಗೆ ಸಿಗ್ತಕ್ಕಂಥ ಸ್ಥಾನಮಾನಗಳು, ಒಂದು ಕಾನೂನಾತ್ಮಕ ಬೇಡಿಕೆಗಳನ್ನು ಹತ್ತಿಕ್ಕುವಂಥ ಕೆಲ ಏನು ಸಮುದಾಯ ಒಂದು ಸನಾತನಿಗಳು ಆಗಲಿ, ಜಾತಿವಾದಿಗಳು ಈ ಹೋರಾಟವನ್ನು ಸಂಪೂರ್ಣವಾಗಿ ಹತ್ತಿಕ್ಕಬೇಕು ಅಂತ ತಿಳ್ಕೊಂಡು ಅವ್ರು ಏನು ಮಾಡಕತ್ತಾರೆ ಅಂತಂದ್ರೆ ಇದು ನಮ್ಮ ಭಾಗ ಅಂತಕ್ಕಂಥದ್ದು ಹೇಳಕತ್ತಾರೆ. ಇದಕ್ಕೆ ನಮ್ಮ ಉಗ್ರವಾದಂಥ ಪ್ರತಿಭಟನೆ ಇದೆ. 3 ದಿನದೊಳಗೆ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು, ಬಸವಪರ ಸಂಘಟನೆ ಕರ್ಕೊಂಡು ನಮಗೆ ಸಿಗ್ತಕ್ಕಂಥ ಸೈದ್ಧಾಂತಿಕ ಸ್ಪಷ್ಟತೆ, ನಮ್ಮ ಧಾರ್ಮಿಕ ಮಾನ್ಯತೆ ಮತ್ತು ಅಲ್ಪಸಂಖ್ಯಾತ ಸ್ಥಾನಮಾನಕ್ಕಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಜೊತೆಗೆ ವಚನಗಳ ಪರಿಷ್ಕರಣೆ ತೀವ್ರವಾಗಿ ಆಗಬೇಕು. ವಚನ ಸಂಪುಟ ಇಲ್ಲಿಯವರೆಗೆ 5 ಸಂಪುಟ ಬಂದವು. 5 ಸಂಪುಟದೊಳಗೆ ಸಾಕಷ್ಟು, ಸುಮಾರು ಬಸವ ಸಮಕಾಲೀನ 14,500 ವಚನದೊಳಗೆ ಸಾಕಷ್ಟು ಕೊಟ್ಟಿ ವಚನಗಳದಾವು, ಸಾಕಷ್ಟು ಕಲಬೆರಕೆ ಆಗ್ಯಾವು, ಪ್ರಕ್ಷಿಪ್ತಗೊಂಡವು. ಆ ಎಲ್ಲ ವಚನಗಳನ್ನು ನಾವು ಆಯ್ಕೆ ಮಾಡಿ, ಪರಿಷ್ಕರಣೆ ಮಾಡಿ, ಶುದ್ಧೀಕರಣ ಮಾಡ್ತಕ್ಕಂಥ ಆವಾಗ ಮಾತ್ರ ಈ ಶರಣ ಧರ್ಮಕ್ಕೆ, ಲಿಂಗಾಯತ ಧರ್ಮಕ್ಕೆ ಒಂದು ಸ್ಪಷ್ಟತೆ, ಸೈದ್ಧಾಂತಿಕ ಸ್ಪಷ್ಟತೆ ಬರ್ತೈತಿ. ಇಲ್ಲದ್ರೆ ಆಗೋದಿಲ್ಲ. ಈ ಕಾರಣದಿಂದ ತಮ್ಮೆಲ್ಲರ ಒಂದು ಸಹಾಯ ಸಹಕಾರ ನಮಗೆ ಕೋರಿ ಈ ನಾಳೆ BLD ಸಂಸ್ಥೆ ಆವರಣದೊಳಗೆ SB ಆರ್ಟ್ಸ್ ಕಾಲೇಜ್ ಮತ್ತು KC ಸೈನ್ಸ್ ಕಾಲೇಜಿನ ಉಪನ್ಯಾಸ ತಾವೆಲ್ಲರಿಗೂ ನಾನು ಮುಕ್ತವಾಗಿ ಗೌರವಪೂರ್ವಕವಾಗಿ ತಮ್ಮನಿಗೆ ಆಮಂತ್ರಣ ನೀಡ್ತೀನಿ. ಯಾಕಂದ್ರೆ ಇವತ್ತು ಉಳಿದಿದ್ದು ಭಾರತದೊಳಗೆ ಮಾಧ್ಯಮ, ಯಾಕಂದ್ರೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಏನಾಗ ಭರವಸೆ ಭರಾಟೆಗಳ ಮೇಲೆ ನಡೆದವು. ತಾವು ದಯವಿಟ್ಟು ಇದಕ್ಕೆ ಹೆಚ್ಚಿನ ಒಂದು ಬೆಂಬಲವನ್ನು ಸೂಚಿಸಿ ತಾವೆಲ್ಲರೂ ಕೂಡ ಇದರೊಳಗೆ ಪಾಲ್ಗೊಳ್ಳಬೇಕು. ಮತ್ತು ನಮ್ಮ ಹೋರಾಟ ಇದು ಕಾನೂನು ಸಮ್ಮತ, ನ್ಯಾಯಸಮ್ಮತ. ನಾವು ಯಾರೋ ವಿರೋಧವೂ ಇಲ್ಲ. ಅದರ ಅನಗತ್ಯವಾಗಿ ವಚನ ಚಳವಳಿಯನ್ನು, ಶರಣ ಧರ್ಮವನ್ನು, ಲಿಂಗಾಯತ ಧರ್ಮವನ್ನು, ಬಸವಣ್ಣ ಹುಟ್ಟಿದ ನಾಡಿನೊಳಗೆ, ಬಸವಣ್ಣ ಹುಟ್ಟಿದ ಬಸವನ ಬಾಗೇವಾಡಿ, ಇಂಗ್ಲೀಶ್ವರ ಈ ನಾಡಿನೊಳಗೆ ಈ ರೀತಿಯಾಗಿ ಅದನ್ನು ಹತ್ತಕ್ಕತಕ್ಕಂಥ ಒಂದು ಕಾರ್ಯ ನಡೆದೈತಿ. ಆ ಕಾರಣವಾಗಿ ತಮ್ಮೆಲ್ಲರೊಳಗೆ ನಾನು ವಿನಂತಿ ಮಾಡ್ತಕ್ಕಂಥದ್ದು, ಈ ಹೋರಾಟ ನಿಲ್ಲೋದಲ್ಲ. ಇದು ತಡವಾಗಿರಬಹುದು, ಆದರೆ ತೀವ್ರವಾಗಿ ತೊಗೊಂಡೈತಿ. ಯಾಕಂದರೆ ಪಾಶ್ಚಿಮಾತ್ಯರ ಸಾಕಷ್ಟು